ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ತುಂಬ ಒಂಥರ ಈ ಸುದ್ದಿಯಲ್ಲಿ ಒಂದು ವಿಶೇಷವಾದ ಸುದ್ದಿ ಇದು. ಒಂದು ನೋಡ್ತಿದ್ರೆ ನಡೀತಿರೋದು ಒಂಥರ ಯೋಚನೆ ಮಾಡೋದು, ನಗಬೇಕಾ ಎಲ್ಲ ಬೇಜಾರಾಗಬೇಕಾ ಇಲ್ಲ ಅಂದರೆ ಏನಂತ ಅರ್ಥ ಆಗ್ತಿಲ್ಲ. ಈಗ ಚುನಾವಣೆಗೆ ನಿಂತ್ಕೊಳ್ಳೋದು ಏನೋ ಒಂದು ಆ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಮಾಡ್ತಾರೆ, ಕ್ಷೇತ್ರಗಳಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ತಾರೆ ಅಂಥೇಳಿ ನಾವು ಎಲ್ಲರೂ ಮತ ಹಾಕಿ ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬರು ಕಳಿಸ್ತೀವಿ. ವಿಧಾನಸಭೆಗೆ, ವಿಧಾನ ಪರಿಷತ್ಗೆ, ಈ ರೀತಿ ಕಳಿಸಿದಾಗ ಆದರೆ ಅಲ್ಲಿ ಅಭಿವೃದ್ಧಿ ಕಡೆ ಗಮನ ಹಾಕಬೇಕು. ಇಲ್ಲಿ ಟ್ಯಾಕ್ಸ್ ಇಲ್ಲಿ ಒಂದು ಯೋಚನೆ ಮಾಡೋದು ನಾವು ಜನಪ್ರತಿನಿಧಿಗಳು, ಜನರು ಪ್ರತಿಯೊಬ್ಬರು ಇಲ್ಲಿ ಇವರು ಅವರ ಪಕ್ಷಗಳು ಉಳಿಸ್ಕೊಳ್ಳೋದಕ್ಕೆ, ಅವರವರ ಪಕ್ಷಗಳಲ್ಲಿರೋರಿಗೆ ಒಂದು ಉಳಿಸ್ಕೊಂಡು ಹೋಗೋಕ್ಕೆ ಒಬ್ಬರ ಮೇಲೆ ಒಬ್ಬರು ಕೇಸ್ಗಳು ಹಾಕ್ಕೊಂಡು, ಒಬ್ಬರ ಮೇಲೆ ಒಬ್ಬರು ರಾಜೀನಾಮೆ ಮಾಡ್ಕೊಂಡು ಹೋಗ್ತಿರ್ತಾರೆ, ಗಲಾಟೆಗಳು ಮಾಡಿಕೊಂಡು. ಅದರ ಕಡೆ ಗಮನ ಹಾಕ್ತಾರೆ ಜನರಿಗೆ. ಆದರೆ ನಾವು ಕಟ್ಟುವಂಥ ಟ್ಯಾಕ್ಸ್ ದುಡ್ಡು ಇಲ್ಲಲ್ಲ. ನಾವು ಈಗ 1000 ರೂಪಾಯಿ ವ್ಯಾಪಾರ ಮಾಡಿದರೆ ಅಂದರೆ 300 ರೂಪಾಯಿ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. 30% ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ದುಡ್ಡು ಹೋಗ್ತಾ ಇರುತ್ತೆ. ಈ ದುಡ್ಡು ಹೋಗಿ ಮತ್ತು ನಮಗೆ ಅಭಿವೃದ್ಧಿ ಕಡೆ ಅದನ್ನು ಬಿಡುಗಡೆ ಮಾಡಬೇಕು. ಇವ್ರ ಗೊಂದಲದಲ್ಲಿ ಇದ್ದು ಆ ಸರ್ಕಾರಕ್ಕೆ ಬೀಳಿಸಿ ಈ ಸರ್ಕಾರ ಮಾಡೋಕ್ಕೆ ಈ ಹಣವನ್ನು ಬಳಸ್ಕೊಂಡು ಮಿಸ್ಯೂಸ್ ಮಾಡಿದ್ರೆ ತೊಂದರೆ ಆಗೋದು ಪಬ್ಲಿಕ್ಸ್ಗೆ, ನಮಗೆ ಮೋಸ ಆಗೋದು. ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಮೇಲೆ ಇವರು ಹೋರಾಟ ಮಾಡ್ತಿದ್ದಾರಪ್ಪ, ರಾಜೀನಾಮೆ ಕೊಡಲಿ, ಏನೋ ಮಾಡ್ಕೊಂಡು ಹೋಗ್ಲಿ, ಸಾಯ್ಲಿ ಬಿಡಿ ಅಂತ ಅಂದ್ಕೊಂಡು ಶುದ್ಧ ಅದು ದಡ್ಡತನ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನೇ ಆಗಲಿ, ಒಂದು ರಾಜ್ಯದಲ್ಲಿ ಆಗಲಿ, ಕೇಂದ್ರದಲ್ಲಿ ಒಂದು ರಾಜ್ಯದಲ್ಲಿ ಸರ್ಕಾರ ಬಿದ್ದು ಮತ್ತೆ ಚುನಾವಣೆ ಮಾಡ್ಬೇಕಾದ್ರೆ ಹಣ ಬಳಸೋದು ನಮ್ಮದೇ ಹಣ, ನಮ್ಮದೇ ತೆರಿಗೆ ಹಣ. ಅರ್ಥ ಮಾಡ್ಕೊಳ್ಳಿ. ಯಾವ ಹಣವನ್ನು ಅವ್ರದ್ದೇನು ಮನೆಗಳಿಂದ ತಂದು ಯಾರೂ ಇಲ್ಲಿ ಖರ್ಚು ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಸಿದ್ದರಾಮಯ್ಯ ಬಗ್ಗೆ ಒಂದು ಮೂಢ ಹಗರಣ ಅಂಥೇಳಿ ಯಾವುದೋ ಅವ್ರ ಹೆಂಡತಿಯ ಹೆಸರಲ್ಲಿ ಆಸ್ತಿ ಪಾಸ್ತಿಗೆ ಅವರ ಅಣ್ಣ ತಮ್ಮದ್ರ ಕಡೆಯಿಂದ ಬಂದಿರೋದ್ರಲ್ಲಿ ಅದನ್ನು 40 ವರ್ಷ ಜೀವನದಲ್ಲಿ ಒಂದು ಚಿಕ್ಕದಾಗಿ ಒಂದು ಯಾವುದೇ ರೀತಿಯ ಒಂದು ಚಿಕ್ಕ ತಪ್ಪು ಕೂಡ ಮಾಡದೆ ಇವರು ರಾಜಕೀಯ ಜೀವನದಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಈಗಲೂ ಅವರ ಅಣ್ಣ ತಮ್ಮದರಲ್ಲಿ ಬಡತನದಿಂದಲೇ ಜೀವನ ಮಾಡ್ತಿದ್ದಾರೆ. ಇಂಥ ಪ್ರಸಿದ್ಧವಾದ ನಾಯಕನಿಗೆ FIR ಮಾಡಿಸಿ ಇವತ್ತು ಅವ್ರ ಮೇಲೆ ಯಾವಾಗ ಕೇಸ್ಗಳು ಹಾಕಿದ್ದಾರೆ ಅಂದರೆ ಇದು ಒಳ್ಳೆಯ ದಿನಗಳಲ್ಲ, ಒಳ್ಳೆಯವ್ರಿಗೆ ಕಾಲ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಒಂದು ಕ್ಷೇತ್ರದಲ್ಲಿ ನಾವು ಮತ ಹಾಕಿ BJP ಕಾರ್ಯಕರ್ತರಾಗಲಿ, ಒಂದು ಶಾಸಕರಾಗಿ ನಿಲ್ಲಿಸ್ತೀವಿ. ಅವ್ನು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ನೋಡಪ್ಪ ಅಭಿವೃದ್ಧಿ ಮಾಡೋ ನಮ್ಮ ಕ್ಷೇತ್ರಕ್ಕೆ ಅಂತ. ಇವರು ಯಾವುದೋ ಒಬ್ಬ ವ್ಯಕ್ತಿ ಮೇಲೆ, ಈಗ ಮುಖ್ಯಮಂತ್ರಿ ಮೇಲೆ ಅಂತ ಹೋರಾಟ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ಕಡೆ ಗಮನ ಹಾಕೋದು ಹೇಗೆ ಅಂತ ನಾವು ಕೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ನೋಡಿ, ಇವತ್ತು ಇವರೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ರು ಇವ್ರ ಮೇಲೆ FIR ಹಾಕಿರೋದಕ್ಕೆ ಈಗ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಅದು ಏನಂದರೆ, ತಮಗೆಲ್ಲ ಗೊತ್ತು, ಚುನಾವಣೆ ಬಾಂಡ್ ಮುಖಾಂತರವಾಗಿ ಸಾವಿರಾರು ಕೋಟಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಅವೆಲ್ಲ ಗೊತ್ತಾಗಿದೆ. ಪ್ರತಿಯೊಬ್ಬರು ಸುದ್ದಿ ಸ್ವಲ್ಪ ರಾಜಕೀಯದ ಬಗ್ಗೆ ಅರಿವಿರುವವರಿಗೆ ಗೊತ್ತಾಗುತ್ತೆ. ಚುನಾವಣೆ ಬಾಂಡ್ ಮುಖಾಂತರ ಸುಮಾರು 5-6 ಸಾವಿರ ಕೋಟಿ ಹಗರಣ ಆಗಿದೆ, ಇವರು ಕಲೆಕ್ಟ್ ಮಾಡಿದ್ದಾರೆ. ಆ ದುಡ್ಡು ಏನು ಮಾಡಿದ್ದಾರೆ ಅಂತ ಇವತ್ತಿಗೂ ಲೆಕ್ಕ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ FIR ಮಾಡಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ದಾಖಲಾತಿ ಆಗಿದೆ. ಚುನಾವಣೆ ಬಾಂಡ್ ಮುಖಾಂತರವಾಗಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಒಂದು ಕೋರ್ಟ್ ಆದೇಶ ನೀಡಿದೆ FIR ಮಾಡೋದಕ್ಕೆ. ಹಾಗಾಗಿ ಒಂದು ಜನಪ್ರತಿನಿಧಿಗಳ ವಿಶೇಷವಾದ ಕೋರ್ಟ್ ಇದಕ್ಕೆ FIR ಆಗೋದಕ್ಕೆ ಮುಂದೆ ಆಗಿದೆ. FIR ಮಾಡಿದ್ದಾರೆ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಹಾಗೂ ಇತರರು. ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದ್ದಾರೋ ಅವ್ರ ಮೇಲೆ ಎಲ್ಲ FIR ಮಾಡಿದ್ದಾರೆ. ಈಗ ಬಂತು ನೋಡಿ ಸರಿಯಾದ ಒಂದು ಲೆವೆಲ್. ಇವರು ಇಷ್ಟು ಚುನಾವಣೆ ಬಾಂಡ್ ಮುಖಾಂತರ ಎಷ್ಟು ಹಗರಣ ಆಗಿದೆ ಅಂಥೇಳಿ SBI ಮುಖಾಂತರವಾಗಿ ಸುದ್ದಿ
ಪಡೆಯಲು ಬಿಡಲಿಲ್ಲ. ಅಲ್ಲಿ ಸುಪ್ರೀಂ ಕೋರ್ಟ್ ಎಂಟ್ರಿ ಆಯಿತು. ಸುಪ್ರೀಂ ಕೋರ್ಟ್ ಕೊಡಲೇಬೇಕು ಅಂಥೇಳಿ SBI ಮೇಲೆ ಬಿದ್ದಾಗ SBI ಸಂಪೂರ್ಣವಾದ ಒಂದು ಫಿಗರ್ ಕೊಡ್ತು, ಇಷ್ಟು ಸಾವಿರ ಕೋಟಿ ವಸೂಲಾಗಿದೆ ಚುನಾವಣೆ ಬಾಂಡ್ ಮುಖಾಂತರವಾಗಿ ಅಂಥೇಳಿ. ಆವಾಗ ಅದು ಶುರುವಾಗಿತ್ತು, ಅಷ್ಟಕ್ಕಷ್ಟೇ ಬಿಟ್ಟರು. ಈಗ ಯಾವಾಗ ಸಿದ್ದರಾಮಯ್ಯ ಮೇಲೆ ಈ ರೀತಿಯಾಗಿ ಒಂದು ಕೇಸ್ ಮಾಡೋಕ್ಕೆ ಮುಂದಾದರು ಇವರು, ಯಾವುದೋ ಒಂದು 57 ಕೋಟಿ ಇದೆ, ಅದು ಕೂಡ ಸಿದ್ದರಾಮಯ್ಯ ಸಾಹೇಬರು ನೇರವಾಗಿ ಇವರು ಇನ್ವಾಲ್ವ್ ಇಲ್ಲ. ಅವ್ರ ಮನೆ ಕಡೆಯಿಂದ ಅವ್ರ ಪತ್ನಿಗೆ ಬಂದಿರುವಂಥ ಆಸ್ತಿಯಲ್ಲಿ ಅದನ್ನು ಇವರು ಹಿಡಿದಿದ್ದಾರೆ. ಇದನ್ನು ನೋಡ್ಕೊಂಡು ಸುಮ್ಮನೆ ಇರಲ್ಲ ಜನಪ್ರತಿನಿಧಿಗಳು. ಈಗ ಕೇಂದ್ರದಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಚುನಾವಣೆ ಬಾಂಡ್ನಲ್ಲಿ ಇಡೀ ಚಿಕ್ಕ ಮಗುವಿಂದ ದೊಡ್ಡವ್ರಿಗೂ ಗೊತ್ತು, ರಾಜಕೀಯದ ಭವಿಷ್ಯದ ಬಗ್ಗೆ ಅರಿಯಿರುವವ್ರಿಗೆ. ಈಗ ಅದರ ಮೇಲೆ ತನಿಖೆ ಮಾಡಬೇಕಂತ ಈಗ FIR ಶುರು ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಬಂತು ಈಗ FIR. ಗೊಂದಲ ಇವರೇನ ಮಾಡೋದು, ಇವರಿಗೇನ ಗೊತ್ತಿರೋದು ರೂಲ್ಸ್ ಅಂಥೇಳಿ ಇವತ್ತು ಜನಪ್ರತಿನಿಧಿಗಳು ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒಂದು FIR ಅನ್ನು ಹಾಕುವುದಕ್ಕೆ ಮುಂದಾಗಿದೆ. ಕೋರ್ಟ್ ಆದೇಶ ನೀಡಿದೆ. ಹಾಗಾಗಿ ಮೊದಲನೇದಾಗಿ ಯಾರು ನಮ್ಮ ಕೇಂದ್ರದಲ್ಲಿ ಹಣಕಾಸು ಸಚಿವೆ ಸೀತಾರಾಮಯ್ಯ ಅವರು ಇದ್ದಾರಲ್ವ, ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ FIR ಬುಕ್ ಆಗಿದೆ. ಈಗ ಇದ್ರ ತಕ್ಕಂತೆ ಯಾರ್ಯಾರಿದ್ದಾರೆ ಈಗೆಲ್ಲ ಆಕ್ಷೇಪ ಪಡ್ತಾರೆ. ಹಾಗಾಗಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಒಬ್ಬರ ಮೇಲೆ ಬಿದ್ದಾಗ ಅವನ ತಪ್ಪು ಇವರು ಹಿಡಿತಾರೆ. ಈಗ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಯಾವಾಗ ಬಿತ್ತು, ಈಗ ಕೇಂದ್ರ ಸರ್ಕಾರದ ತಪ್ಪುಗಳನ್ನು ರಾಜ್ಯ ಸರ್ಕಾರದಿಂದ ಎತ್ತಿ ಹಾಕುವ ರೀತಿ ನಡೀತಿದೆ. ಮಾಡಲಿ, ಆದರೆ ಏನೇ ಮಾಡಲಿ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಗಮನಿಸಬೇಕಾದ ವಿಷಯ ಏನಂದರೆ, ಇವರು ಈ ಗೊಂದಲದಲ್ಲಿದ್ದಾಗ ಕೂಡ ನಮ್ಮ ಟ್ಯಾಕ್ಸ್ ಅಮೌಂಟ್ ಹೋಗ್ತಿರುತ್ತೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ನಿಲ್ಲಬಾರ್ದು, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರಬೇಕು. ಇವರು ರಾಜಕಾರಣಿಗಳು ಹೆಂಗಾದ್ರೂ ಹಾಳಾಗಿ ಹೋಗಲಿ, ಆದರೆ ಸರ್ಕಾರಿ ಕೆಲಸಗಳಲ್ಲಿ ಇರುವವರು ಸರ್ಕಾರದ ಕಚೇರಿಗಳಲ್ಲಿ ತಹಸೀಲ್ದಾರ್ ಆಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಯಥಾಸ್ಥಿತಿಯಾಗಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ತಾವು ಯಾರಾದರೂ ಆಗಲಿ ಒಂದು ಗಮನಕ್ಕೆ ತರಬಹುದು. ನಿಮ್ಮ ತಾಲೂಕು ಮಟ್ಟದಲ್ಲಾದರೆ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ತಹಸೀಲ್ದಾರ್ ಗಮನಕ್ಕೆ ತನ್ನಿ, ಜಿಲ್ಲಾ ಮಟ್ಟದಲ್ಲಾದರೆ ಜಿಲ್ಲಾಧಿಕಾರಿಗಳು ತಗೊಂಡು ಬರಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿ, ಇದು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರು ನಿರ್ಲಕ್ಷ್ಯ ಮಾಡಬೇಡಿ, ದಯಮಾಡಿ ಇದರ ಕಡೆ ಸ್ವಲ್ಪ ಗಮನಿಸಿದಾಗ ಮಾತ್ರ ನಾವು ಕಟ್ಟಿರೋ ಹಣಕ್ಕೆ ಟ್ಯಾಕ್ಸ್ಗೆ ನಾವು ಹಿಂದೆ ಪಡೆಯಬಹುದು. ಇಲ್ಲಾಂದರೆ ಹೀಗೆ ಹೆಗ್ಗಣೆಗಳ ಥರ ರಾಜಕಾರಣಿಗಳು ಜೋಬಿಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.